ತಿಂಗಳಿಂದ ಹೋರಾಟ ಮಾಡ್ತಿದ್ರು, ಯಾಕೆ ನೀವು ಗಮನ ಕೊಡ್ತಾ ಇಲ್ಲ? 1 ವರ್ಷ ಆಯಿತು. ಶಶಿಕಲಾ ಜೊಲ್ಲೆ ಮೇಡಮ್ ಅವರು ಅಸೆಂಬ್ಲಿಯಲ್ಲಿ ಮಾತಾಡಿದ್ರು. ಅವ್ರು ಅಸೆಂಬ್ಲಿಯಲ್ಲಿ ಮಾತಾಡಿದಾಗ ಸನ್ಮಾನ್ಯ ಶಾಸಕರು ಕೂಡ ಸ್ಪಂದಿಸಿ ಮಾಡ್ಕೊಡ್ತೀರಿ ಅಂತ ಹೇಳಿದ್ರು. ಮಾತು ಕೊಟ್ಟು 1 ವರ್ಷ ಆಗೋಯ್ತು. ಇನ್ನೆಲ್ಲಿ ಈ ಬಡ್ಜೆಟ್ ಆದ್ರೂ ಮಾಡಿ. ಇದೇ ನಾವು ಹೋಮ್ ಗಾರ್ಡ್ಸ್ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ 27,000 ಜನ ಹೋಮ್ ಗಾರ್ಡ್ಸ್ ಇದ್ದಾರೆ. ಅವರಿಗೆ 365 ದೇಶದಲ್ಲಿ ಸುಮಾರು 18ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಈಗಾಗಲೇ 360 ದಿನ ಕರ್ತವ್ಯ ಕೊಟ್ಟಿದೆ ಕೊರೋನಾ. ನಮ್ಮ ಪಕ್ಕದ ಆಂಧ್ರ, ತೆಲಂಗಾಣ, ಗೋವಾ ರಾಜ್ಯಗಳಲ್ಲಿ ಕೂಡ 265 ದಿನ ಕರ್ತವ್ಯ ಕೊಟ್ಟಿದ್ದಾರೆ. ಇದನ್ನು ಹೊಸದಲ್ಲ. ನಮ್ಮ ರಾಜ್ಯದಲ್ಲೇ ಫಸ್ಟ್ ಆಗಿದ್ರೆ ಸರ್ಕಾರ ಮೀನಾಮೇಷ ಎನಿಸಬೇಕು, ಸರ್ಕಾರ ಹಿಂದೇಟ್ ಆಗಬೇಕು. ಎಲ್ಲ ರಾಜ್ಯಗಳು ಈ ರೀತಿ ಪ್ರಕ್ರಿಯೆ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲೂ ಕೂಡ ಪೂರ್ಣಾವಧಿ ಕರ್ತವ್ಯ ಕೊಡಿ ಅನ್ನೋದು ನಮ್ಮ ಡಿಮ್ಯಾಂಡ್. ಈಗ ಎಷ್ಟು ದಿನ ವರ್ಷದಲ್ಲಿ 90 ದಿನ ಅಂದರೆ 270 ದಿನಗಳು ನಾವು ಮನೆಯಲ್ಲೇ ಇರಬೇಕಾಗುತ್ತೆ. ಇನ್ನೇನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಹಂಗಾಗಿ 225 ದಿನ ಕೆಲಸ ಇಲ್ಲ. ನಮ್ಮ ಹೆಂಡತಿ ಮಕ್ಕಳು ಹೆಂಗೆ ಪೋಷಣೆ ಮಾಡಬೇಕು, ನಮ್ಮ ಜೀವನ ಹೆಂಗೆ ನಡೆಸಬೇಕು, ನಮ್ಮ ಬದುಕು ಭಂಡಾರ ಆಗಿದೆ, ನಮ್ಮ ಬದುಕುಗಳು ಕಷ್ಟ ಆಗಿದೆ, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕೊಡ್ಸೋಕ್ಕಾಗ್ತಾ ಇಲ್ಲ, ನಮ್ಮ ತಂದೆ ತಾಯಿಗಳು ಊಟ ಹಾಕೋಕ್ಕಾಗ್ತಾ ಇಲ್ಲ. ಅಷ್ಟೊಂದು ಕಷ್ಟದಲ್ಲಿ ನಮ್ಮ ಗೃಹ ರಕ್ಷಕರು ಇದ್ದಾರೆ. ಈ ಎಲ್ಲ ಕಾರಣಗಳಿಂದ ಕರ್ನಾಟಕ ರಾಜ್ಯ ಸರ್ಕಾರ ಈ ಕೂಡಲೇ ಈ ಬಜೆಟ್ ಎಲ್ಲ ತೀರ್ಮಾನ ತಗೋಬೇಕು. ಗೃಹರಕ್ಷಕರಿಗೆ 365 ಕರ್ತವ್ಯ ನೀಡಬೇಕು. 365 ಕರ್ತವ್ಯ ನೀಡಿದ್ರೆ ಅವರು ಕೂಡ ಬದುಕು ಕಟ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಮತ್ತು ರಾಜ್ಯದಲ್ಲಿ ನೇಮಕಾತಿ ಪ್ರಕ್ರಿಯೆ ಮಾಡುವಾಗ SSLC ಪಾಸ್ ಆಗಬೇಕು, ಹೈಟ್ ಇರಬೇಕು, ವೆಯ್ಟ್ ಇರಬೇಕು, ಎಲ್ಲ ಇರಬೇಕು ಅಂತ ಮಿಲಿಟರಿ ತಗೊಂತಾರೆ ರೂಲ್ಸ್ ಎಲ್ಲ. ಒಬ್ರು 500, ಒಬ್ರಿಗೂ 800. ಇದ್ಯಾವ ನೀತಿ? ಇಲಾಖೆಯಲ್ಲಿ ಒಂದೊಂದು ವೇತನ ಕೊಡ್ತಾ ಇದ್ದಾರಲ್ಲ, ಇಂಥ ಅಸಮಾನತ ವೇತನ ಬೇಡ. ಎಲ್ಲರಿಗೂ ಸಮಾನ ಅಂತ ವೇತನ, ಸಮಾನ ವೇತನ ಕೊಡಬೇಕು. ಯಾರಿಗೆ 800 ಕೊಡ್ತಾರೆ 800 ಕೊಡಿ, 900 ಕೊಡ್ತಾರೆ 900 ಕೊಡಿ. ಎಲ್ಲರಿಗೂ ಸಮಾನವಾಗಿ ಕೊಡಬಿಟ್ಟು ಒಬ್ರಿಗೆ ಹಂಗೆ ಒಬ್ರು ಹಿಂಗೆ ಕೊಟ್ಟರೆ ನಮ್ಮ ಗೃಹರಕ್ಷಕರಲ್ಲೇ ಗೊಂದಲ ಕ್ರಿಯೇಟ್ ಮಾಡ್ತಾರೆ. ಕಡೆಯಿಂದ ನಮ್ಗೆ ಯಾವುದೂ ತೊಂದರೆ ಇಲ್ಲ. ಅವ್ರಿಗೆ ಒಳ್ಳೇದಾಗಲಿ. ಅವರು ಪಾಪ ಸಿದ್ದರಾಮಯ್ಯ ನಾವೇನು ಬೇಡಿಕೆ ಮಾಡ್ತಿದ್ದೀವಿ? ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಮಹಿಳಾ ಮುಖ್ಯಮಂತ್ರಿ